ಇವತ್ತಿಂದ ಅಧಿಕ ಮಾಸ ಶುರುವಾಗ್ತಾ ಇದೆ. ಸರಾಸರಿ 33 ತಿಂಗಳ ನಂತರ ಈ ಅಧಿಕ ಮಾಸ ಬರೋದು. ಪ್ರತಿ ತಿಂಗಳು ಸೂರ್ಯನ ಸಂಕ್ರಮಣ ಇರುತ್ತೆ, ಆದ್ರೆ ಈ ತಿಂಗಳಲ್ಲಿ ಮಾತ್ರ ಸೂರ್ಯನ ಸಂಕ್ರಮಣ ಇರೋದಿಲ್ಲ. ಈ ಕಾರಣದಿಂದ ಹಿಂದೆ ಎಲ್ಲ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯವನ್ನ, ಮದುವೆ ಮುಂಜಿಗಳನ್ನ ಮಾಡಬಾರ್ದು, ಇದು ಮಲ ಮಾಸ ಅಂತ ಕರೆದು ಇದನ್ನ ವ್ಯರ್ಥ ಅಂತ ಭಾವಿಸ್ಬಿಟ್ಟಿದ್ರು. ಆದ್ರೆ ಭಗವಂತ ಪತೀತ ಪಾವನ, ಯಾರನ್ನ ಸಂಪೂರ್ಣ ಜಗತ್ತು ತಿರಸ್ಕರಿಸತ್ತೋ ಅವರನ್ನ ಕೂಡ ಮೇಲಕ್ಕೆ ಎತ್ತಿ ಅವರ ಉದ್ಧಾರವನ್ನ ಮಾಡುವ ಜಗದೋದ್ಧಾರ ಅವನು. ಹಾಗಾಗಿ ಪುರುಷೋತ್ತಮ ರೂಪಿಯಾದ ಭಗವಂತ ತನ್ನ ಸಾಕ್ಷಾತ್ ಅನುಗ್ರಹವನ್ನ ಈ ತಿಂಗಳ ಮೇಲೆ ಮಾಡ್ತಾನೆ. ಅವಾಗಿಂದ ಈ ತಿಂಗಳನ್ನ ಪುರುಷೋತ್ತಮ ಮಾಸ ಅಂತ ಕೂಡ ಕರಿತೀವಿ. ಶಾಸ್ತ್ರಗಳು ಹೇಳೋ ಹಾಗೆ ಅಧಿಕಸ್ಯ ಫಲಂ ಅಧಿಕಂ. ನೀವು ಈ ತಿಂಗಳಲ್ಲಿ ಯಾವುದೇ ಸತ್ಕಾರ್ಯವನ್ನ ಮಾಡಿದ್ರೂ ಅದರ ಫಲ ತುಂಬಾ ಅಧಿಕವಾಗಿರುತ್ತೆ. ಹಾಗಿದ್ಮೇಲೆ ಈ ತಿಂಗಳಲ್ಲಿ ಮಾಡ್ಲೇಬೇಕಾದ ವಿಷಯಗಳು ಯಾವುದು ಅಂದ್ರೆ, ಮೊದಲನೇದು ಜಪ. ಯಾಕಂದ್ರೆ ಈ ಕಲಿಯುಗದಲ್ಲಿ ಭಗವಂತನ ನಾಮವೇ ನಮ್ಮ ಕೈ ಹಿಡಿಯೋದು, ಹಾಗಾಗಿ ಜಪ ಮಾಡ್ಲೇಬೇಕು. ಇದರ ಜೊತೆಗೆ ಭಗವದ್ಗೀತೆಯ ಪಠನವನ್ನ, ಪಾರಾಯಣವನ್ನ ನಾವು ಈ ತಿಂಗಳು ಮಾಡಬೇಕು. ವಿಶೇಷವಾಗಿ 15ನೇ ಅಧ್ಯಾಯವಾದ ಪುರುಷೋತ್ತಮ ಪ್ರಾಪ್ತಿ ಯೋಗದ ಪಾರಾಯಣವನ್ನ, ಪಠನವನ್ನ ಮಾಡಿದ್ರೆ ಅದರ ಫಲ ತುಂಬಾ ವಿಶೇಷವಾಗಿರುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಅದಷ್ಟೇ ಅಲ್ಲದೆ ಇನ್ನಿತರ ಭಗವದ್ ಗ್ರಂಥಗಳನ್ನ ಓದ್ತಾ ಅದರ ಮೇಲೆ ಮಾಡಿರುವಂತಹ ಪ್ರವಚನಗಳನ್ನ ಕೇಳಿಸ್ಕೊಳ್ತಾ ಇರಬೇಕು. ಈ ತಿಂಗಳಲ್ಲಿ ದಾನಕ್ಕೆ ತುಂಬಾ ವಿಶೇಷತೆ ಇದೆ. ಶಾಸ್ತ್ರಗಳು ಪ್ರತ್ಯೇಕವಾಗಿ ಅಪೂಪದ ದಾನ ಕೊಡಬೇಕು ಅಂತ ಹೇಳುತ್ತೆ. ಯಾರು ದಾನಾರ್ಹರಾಗಿರ್ತಾರೋ ಅವರಿಗೆ 33 ಅಪೂಪದ ದಾನವನ್ನ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ಪುರುಷೋತ್ತಮ ಭಗವಂತ ನಮ್ಮೆಲ್ಲರ ಮೇಲೂ ಅನುಗ್ರಹವನ್ನ ತೋರಿಸ್ಲಿ. ಹರೇ ಕೃಷ್ಣ.